ಬ್ರೇಕ್ ನಂತರ ಮಹಾಭಾರತ 2024ಕ್ಕೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಚುನಾವಣೆಗಳಿಗೆ ದಿನಗಣನೆ. ಇಂಥ ಸಂದರ್ಭದಲ್ಲಿ ನಂಬರ್ಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹಿಂದಿನ ರಿಸಲ್ಟ್ಗಳನ್ನು ತಿಳ್ಕೊಳ್ಳೋದು ಬಹಳ ಅವಶ್ಯಕ. ಇಷ್ಟೋ ತನಕ ನಮ್ಮ ಪ್ಯಾನಲ್ನಲ್ಲೂ ಕೂಡ ಆ ವಿಷಯ ತುಂಬ ಚರ್ಚೆಗೆ ಬಂತು. 33 ವರ್ಷಗಳಿಂದ ಕರ್ನಾಟಕದ ಮತದಾರ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಮತ ಹಾಕ್ತಾ ಬಂದಿದ್ದಾನೆ. 1991 ಲೋಕಸಭಾ ಚುನಾವಣೆಯಿಂದ ಒಂದು ಕಂಪ್ಯಾರಿಸನ್ ಕೊಡ್ತಾ ಇದ್ದೀವಿ. 1991ರ ಲೋಕಸಭಾ ಚುನಾವಣೆಯಿಂದ 25 ವರ್ಷಗಳಾಯಿತು. ಕಾಂಗ್ರೆಸ್ನವರು ಒಟ್ಟಾರೆ ಸಂಖ್ಯೆಯಲ್ಲಿ ಬಿಜೆಪಿಯನ್ನು ಓವರ್ಟೇಕ್ ಮಾಡೋದಕ್ಕೆ ಆಗಿಲ್ಲ ಕರ್ನಾಟಕದಲ್ಲಿ. 1991ರ ಚುನಾವಣೆ 42.1% ಕರ್ನಾಟಕದಲ್ಲಿ ವೋಟ್ ಶೇರ್ ಕಾಂಗ್ರೆಸ್ದಿತ್ತು. ಸ್ಥಾನಗಳು 23 ಇತ್ತು. ಬಿಜೆಪಿ ಇದ್ದದ್ದು 4 ಕ್ಷೇತ್ರಗಳಲ್ಲಿ ಮಾತ್ರ. 1991 1996 30.3% ವೋಟ್ ಶೇರ್ ಕಾಂಗ್ರೆಸ್ ಇಂದಿತ್ತು. 5 ಸ್ಥಾನಗಳು. 24.3% ವೋಟ್ ಶೇರ್ ಅನ್ನು ಪಡೆಯುವ ಮೂಲಕ ಬಿಜೆಪಿಯವರು 1 ಕ್ಷೇತ್ರವನ್ನು ಕಾಂಗ್ರೆಸ್ಗಿಂತ ಜಾಸ್ತಿ ತಗೊಂಡ್ರು. 5 ಇಲ್ಲಾಯಿತು, 6 ಅಲ್ಲಾಯಿತು. ಉಳಿದಿದ್ದ ಕ್ಷೇತ್ರಗಳು JDS ಗೆದ್ದಿತ್ತು. 16 ಕ್ಷೇತ್ರಗಳನ್ನು JDS ಗೆದ್ದಿತ್ತು ಕರ್ನಾಟಕದಲ್ಲಿ. ದೇವೇಗೌಡರು ಪ್ರಧಾನಮಂತ್ರಿ ಆದಂಥ ವರ್ಷ. ದೇವೇಗೌಡರು ಪ್ರಧಾನಮಂತ್ರಿ ಆದ ವರ್ಷ. 3 ವರ್ಷ ದೇವೇಗೌಡರಾದರು, ಆನಂತರ ಐಕೆ ಗುಜರಾಲ್ ಆದರು. ಮತ್ತೊಮ್ಮೆ ಗುಜರಾಲ್ ಅವರಿಗೆ ನೀಡಿದ್ದ ಬೆಂಬಲವನ್ನು ವಾಪಸ್ ತೆಗೆದುಕೊಳ್ಳುವ ಮೂಲಕ 3 ವರ್ಷಗಳ ನಂತರ ಚುನಾವಣೆ ಬಂತು. 1999ರ ಚುನಾವಣೆ ಕಾಂಗ್ರೆಸ್ 45.4% ವೋಟ್ ಶೇರನ್ನು ಪಡೀತು. ಸ್ಥಾನಗಳ 18. ಬಿಜೆಪಿ 27.2% ವೋಟ್ ಶೇರನ್ನು ಪಡೀತು. ಸ್ಥಾನಗಳು 7 ಸ್ಥಾನವನ್ನು ಪಡೀತು. 29%, 24%, 27%. 2004ರ ಚುನಾವಣೆ. ಇಲ್ಲಿ ಒಂದು ಸಲ ಬಿಜೆಪಿ ಕಾಂಗ್ರೆಸ್ ಅನ್ನು ಓವರ್ಟೇಕ್ ಮಾಡಿತು. ಇನ್ನೂ ತನಕ ಆ ಅಪ್ಪರ್ ಎಡ್ಜನ್ನು ಕಾಯ್ದುಕೊಂಡಿದೆ. 2004 ವಾಜಪೇಯಿ ಪ್ರಧಾನಿಯಾಗಿದ್ದರು, ಅಧಿಕಾರ ಕಳ್ಕೊಂಡ್ರು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿ UPA ಸರ್ಕಾರ ಆಡಳಿತಕ್ಕೆ ಬಂದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ 8 ಸ್ಥಾನಗಳನ್ನು ಗೆದ್ದಿದ್ರೆ ಬಿಜೆಪಿ 18 ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ವೋಟ್ ಶೇರ್ ಕಾಂಗ್ರೆಸ್ಸಿನ ಜಾಸ್ತಿ ಇತ್ತು. 34.8% ಬಿಜೆಪಿಯ ವೋಟ್ ಶೇರ್ ಆದರೆ 36.8% ಕಾಂಗ್ರೆಸ್ಸಿನ ವೋಟ್ ಶೇರ್ ಇತ್ತು. 2009 ಮತ್ತೊಮ್ಮೆ UPA ಸರ್ಕಾರ ಬಂತ. ಆ ವರ್ಷ ಮತ್ತೆ ಪ್ರಧಾನಿಯಾಗಿ ಮನಮೋಹನ್ ಸಿಂಗ್ ಮುಂದುವರೆದ್ರು. ಕಾಂಗ್ರೆಸ್ 2004ಕ್ಕೆ ಹೋಲಿಸಿದರೆ 2 ಕ್ಷೇತ್ರಗಳನ್ನು ಕಳೆದುಕೊಂಡಿತು. ಬಿಜೆಪಿ 1 ಕ್ಷೇತ್ರವನ್ನು ಹೆಚ್ಚು ಮಾಡಿಕೊಂಡಿತು. ವೋಟ್ ಶೇರ್ 40%. ಮೊದಲನೆಯ ಸಲ ಬಿಜೆಪಿಯದ್ದು ಕ್ರಾಸ್ ಆಗಿದ್ದು 2009ರ ಚುನಾವಣೆ. 41.6% ವೋಟ್ ಶೇರ್ ಬಿಜೆಪಿ ತಗೊಂಡ್ರೆ 37.6% ವೋಟ್ ಶೇರನ್ನು ಕಾಂಗ್ರೆಸ್ ಪಡೀತು. 2004ಕ್ಕೆ ಹೋಲಿಸಿದರೆ 0.8% ಕಾಂಗ್ರೆಸ್ನ ವೋಟ್ ಶೇರ್ ಜಾಸ್ತಿ ಆದರೂ ಕೂಡ 1 ಸ್ಥಾನವನ್ನು ಕಾಂಗ್ರೆಸ್ ಕಳೆದುಕೊಂಡು 41% ಬಿಜೆಪಿ ಇದಾದರೆ 37% ಕಾಂಗ್ರೆಸ್ಸಿನ ವೋಟ್ ಶೇರ್. 2014 ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸಲ್ಪಟ್ಟು ಆಗ ನಡೆದಂಥ ಚುನಾವಣೆ. 2014 ಕಾಂಗ್ರೆಸ್ನ ವೋಟ್ ಶೇರ್ 40.8%, ಸ್ಥಾನಗಳು 9. ಬಿಜೆಪಿಯ ವೋಟ್ ಶೇರ್ 43%, ಸ್ಥಾನಗಳ 17. ನೀವು ಕರ್ನಾಟಕದ ಮತದಾರನ ನಾಡಿ ಮಿಡಿತವನ್ನು ಹಿಡಿಯೋದು ತುಂಬ ಕಷ್ಟ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ 2009 ವಾಜಪೇಯಿನೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು. ಮನಮೋಹನ್ ಸಿಂಗ್ ಆ ಕಡೆ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು. ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಅವರು 2009. ಆವಾಗಿನಗಿಂತಲೂ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಆದಾಗ ಕಡಿಮೆ ಸ್ಥಾನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಗೆಲ್ಲಿಸಿದ್ರು ಜನ. 2 ಸ್ಥಾನ ಕಡಿಮೆ ಆಯಿತು 2009ಕ್ಕೆ ಹೋಲಿಸಿದ್ರೆ. 17 ಸ್ಥಾನಕ್ಕೆ ಬಂತು. ಕಾಂಗ್ರೆಸ್ 3 ಸ್ಥಾನಗಳನ್ನು ಹೆಚ್ಚಿಗೆ ಪಡ್ಕೊಂಡು 2019 ಬಿಡಿ, ಇದನ್ನು ಬೇಸ್ ಲೈನ್ ಅಂತ ಇಟ್ಕೊಂಡು ಯೋಚನೆನೇ ಮಾಡಬಾರ್ದು. ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನು ಗೆಲ್ತು. ಬಿಜೆಪಿ 25, JDS 1, ಪಕ್ಷೇತರ 1. ಬಿಜೆಪಿಯ ವೋಟ್ ಶೇರ್ ಕಳೆದ ಚುನಾವಣೆಯಲ್ಲಿ ಮೊದಲನೆಯ ಸಲ 50%ಅನ್ನು ದಾಟಿತು. 51.4% ಬಿಜೆಪಿ ಆದರೆ 31.9% ಕಾಂಗ್ರೆಸ್ ಬಂತು. ಒಂದೊಂದು ಸಣ್ಣ ಬ್ರೇಕ್ನ ಸಮಯ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರೆಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.